ಇವತ್ತು ಮಾಡ್ಬಿಡು, ಪ್ರಪೋಸ್ ಮಾಡ್ಬಿಡು. ಇವಾಗ ಹೆಂಗ್ ಬಂದ ಹಂಗೆ ಹೋಗಿ ಅಂದ್ರೆ ನಮ್ಗೆ ಪ್ಯಾಂಟು ಪೋಸ್ಟ್ ಆಫೀಸಾಗ ಹೋಗಿದ್ವಿ. ಓ ಪವಿತ್ರ ನೋಡಿ ಗಾಯ್ಸ್, ಇವತ್ತು ಬಂದು ದೊಡ್ಡ ಕಷ್ಟ. ಸ್ಟಾರ್ಟ್ ಗೈಸ್, ಸರ್ವರಿಗೂ ಸುಸ್ವಾಗತ. ಕಾಣಿಸಿದಿನ? ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವತ್ತು ಇಷ್ಟು ಮುದ್ದಾಗಿ ರೆಡಿ ಆಗಿದ್ದೀನಿ. ಓಕೆ ಗೈಸ್, ನಾನು ಇಷ್ಟು ಮುದ್ದಾಗಿ ರೆಡಿ ಆಗಿದ್ದೀನಿ. ಕಂಪ್ಲೀಟ್ ವ್ಲಾಗ್ ನಾನು ಕಳ್ಸ ಹೊರ್ತೀನಿ. ಸೊ ಅದಕ್ಕೋಸ್ಕರ ನಮ್ ಹೇಮಂತೆ ಮಾಡ್ತಾನೆ. ಅವ್ರ ಕೈಲೇ ಫೋನ್ ಇರುತ್ತೆ. ನೀನ್ ಆಚೆ ನಡಿ, ನೀನ್ ಬ್ಲಾಗ್ ಅಲ್ಲಿ ಇರಬಾರ್ದು. ಅದೇ ಬಂಗಾರಿ ಇಲ್ಲಿ ನೋಡಿ ಹೆಂಗ್ ರೆಡಿ ಆಗೋಳೆ. ಸೊ ಗೈಸ್, ಪವಿ ಹಿಂಗ್ ರೆಡಿ ಆಗೋಳೆ. ನಾವ್ ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಇಬ್ರು ಕೂಟ ಕಟ್ತಾ ಇದೀರೋ. ಥ್ಯಾಂಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಬ್ಲಾಕ್ ಕಲರ್ ಹಾಕೋದಿತ್ತು ಅಂತ ಗೊತ್ತಾಗ್ತಿಲ್ಲ. ಹುಳಿ ಹುಳಿ ಹಂಗೆ ಎತ್ ಬಿಡ್ತೇವೆ. ಇಲ್ಲಿ ನೋಡಿ ಸಿರಿಯ ಕೈಲಿ ರೆಡಿ ಮಾಡ್ಕೊಂಡ್ವಿನ. ಚೆನ್ನಾಗಿ ಕಂಡಿದ್ದೀನಿ ಗೊತ್ತಾ, ಸಿಕ್ಕಾಪಟ್ಟೆ. ನನ್ಗೆ ನಾನೇ ಇಷ್ಟ ಆಗ್ಬಿಟ್ಟಿದ್ದೀನಿ. ವಿಡಿಯೋ ಮಾಡೋ, ಬರೀ ತಿನ್ನೋದು. ನೋಡಿ ನನ್ನ ಬ್ಯಾಗ್ ಎತ್ಕೊಂಡು ನನ್ನ ತಮ್ಮ ಸ್ಕೂಟಿ ಬರ್ತದೆ, ಸ್ವಲ್ಪ ಹಿಂದೆ ಹೋಗಿಲ್ಲ, ಹಂಗೆ ಎತ್ತಿಸ್ಕೊಂಡು ಹೋಗ್ಬಿಡ್ತಾನೆ. 3, 2, 1 ಸ್ಟಾರ್ಟ್. ಯಾರಪ್ಪನ್ ರೋಡ್ ಇದು? ಯಾರಪ್ಪಂದು ಮೇಲೆ ಏನಕ್ಕೆ ನೀ ನಮ್ ಫ್ರೆಂಡ್ ನರೇಂದ್ರ ಅದಿದ್ದು. ನಮ್ ಫ್ರೆಂಡ್ ನರೇಂದ್ರ ಆಗುದಿದು. ಮುಚ್ಕೊಂಡು ಹೋಗೋಣ ಮರ್ಯಾದೆ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ಅನ್ಕೋಬೇಕು. ತುಂಬಾ ದಿನ ಆದ್ಮೇಲೆ ಹೇಮಂತ್ ನಮ್ ವ್ಲಾಗ್ ಬರ್ತಾವನೆ. ಅಣ್ಣ ಫುಲ್ ಬಿಸಿ ತೇಜ ಜೊತೆ. ಏನಂತೀರಾ? ಏನಿಲ್ಲ, ಹಂಗೇನಿಲ್ಲ, ಹಂಗೇನಿಲ್ಲ, ಎಲ್ಲ ಹಿಂಗೆ ಇರೋದು. ನೋಡಿ ಗೈಸ್, ಅವ್ನ ಔಟ್ಫಿಟ್ ಬ್ಲಾಕ್ ಶೂಸ್, ವೈಟ್ ಪ್ಯಾಂಟ್. ಏಯ್ ಗೈಸ್, ಇದು ನಂದಲ್ಲ ಗೈಸ್, ನೀವೇನೋ ಅನ್ಕೊಂಬೇಡ್ರಿ ಗೈಸ್. ನಮ್ಮ ಅಕ್ಕಂದು ಗೈಸ್, ಎಲ್ಲ ಮೇಕಪ್ ಕಿಟ್ಟೆ ಇರೋದು ಗೈಸ್. ಒಂದ್ ಪಾರ್ಲೇಜ್ ಹಾಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಇನ್ನೇನ್ ಗೈಸ್ ಸಮಾಚಾರ? ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಪವಿ ಬಾ, ಬಾಯ್ಲಿ ಒಂದ್ ನಿಮಿಷ ಬಾರೆ. ಏನ್ ನಡ್ಕೊಂಡು ಒಂಚೂರು ನಾಚಿಕೆಯಿಂದ ನಡ್ಕೊಂಬಾ. ಇವಾಗ ಹೆಂಗ್ ಬಂದ ಹಂಗೆ ಹೋಗಿ ಬೆಲ್ಟ್ ಹಾಕೊಂಡೆ, ಭಯ ಪಡ್ಬೇಡ. ಹೆಂಗ್ ಬಂದ ಹಂಗೆ ಹೋಗ್ತಾ ಇರ್ಬೇಕು. ಆಗಲ್ಲ ಪಾಪ. ಇಲ್ಲ ಬಿಟ್ಟೆ, ಕಾಲ್ಗುಲಿಲ್ಲ ಕೈಗುಲಿಲ್ಲ, ಆಗಲ್ಲ ಅಂತೆ. ಬಾರೆ ಅವಳು ಹೆಂಗಂತ ನೋಡೋ ನನ್ ತಂಗಿ. ಚೆನ್ನಾಗಿ ಕಾಣಿಸ್ತಿ, ನೋಡ ಕೇಳೋ ಅವಶ್ಯಕತೆ ಇಲ್ಲ ನಿನ್ಗೆ. ಆನೆ ಮರಿ ಹೆಂಗಿರ್ತದೆ ಅದು. ಅವ್ರು ಫೇಸ್ಬುಕ್ ಇನ್ನೊಂದು ಆನೆ ಮರಿ ಆ ಮೂಗ್ ಇನ್ನ ಬೆಳ್ದಿಲ್ಲ, ಅದು ಇನ್ನ ಸ್ವಲ್ಪ ಚಿಕ್ಕದಲ್ಲ, ಆಮೇಲೆ ಬೆಳೆಯುತ್ತೆ ಇಷ್ಟು ದೊಡ್ಡದಾಗೆ. ಜಾಸ್ತಿ ಆಡ್ತಿದ್ಯಾ, ತಿಂತ್ಯಾ ನನ್ ಕೈಲಿ. ನೋಡು ನಾನು ಚೆನ್ನಾಗಿದ್ದೀನ. ನಿನ್ ಹೋಗ್ ನಿನ್ ಗಂಡನ್ ಕೇಳ್ಕೊ, ಮದ್ವೆ ಆಗಿಲ್ವೇನ್, ಬರ್ತೀಯ ನನ್ನ ಹತ್ರ. ನಮ್ಮಮ್ಮ ನೋಡಿ ಏನ್ ಚೆನ್ನಾಗೈತಿ. ನಮ್ಮಪ್ಪ ಪಿಂಕಿ ಮ್ಯಾನ್. ಸಿಸಿ ಟಾಟಾ. लेकिन ये साला कर क्या रहा है यहाँ पे? रुको जरा, सबर करो. ಹೂವ ಇಡ್ತಾನೆ. ನನಗ್ ಜಡೆನ, ನನಗ್ ಕೂದ್ಲ ಇಲ್ಲ. ಅಲ್ಲಿ ಜಡೆ ಹಾಕೊಂಡ್ರೆ ಕಾಣಿಸೋದೇ ಇಲ್ಲ ಕೂದ್ಲಲ್ಲಿ. ಏನಾಗ್ತಾಯ್ತ ನಿನ್ಗೆ? ಇದು ದೃಷ್ಟಿ ಗೈಸ್, ಸ್ವಲ್ಪ ಜಾಸ್ತಿ ದೃಷ್ಟಿ ಆಗ್ತಿದ್ದೀರಾ ನೀವೆಲ್ಲ. ನೋಡಿ ಗೈಸ್, ಇಲ್ಲಿ ಯಾರವ್ರೆ ನೋಡಿ. ದೇವತೆ ಮುಂದೆ ಕುತ್ಕೊಂಡ್ಬಿಟ್ಟು ನಮ್ಮಮ್ಮನ ಹಿಂದೆ ಹಾಕ್ಬಿಟ್ಟವ್ರೆ ಗೈಸ್. ನಮ್ಮಮ್ಮ ನನ್ಗೆ ಈ ಸಾಗರ್ ಜಡೆ ಎಷ್ಟೆಲ್ಲ ಹಾಕ್ಬಿಟ್ಟೈತೆ. ನಾನು ಕೂದಲು ಬಿಟ್ಕೊಂಡ್ರೆ ದೇವ ತರ ಕಾಣ್ತೀನಿ ಅಂತ. ಇವಾಗ ದೇವತೆ ತರ ಕಾಣ್ತಾ ಇದ್ದೀರಾ? ಚೆನ್ನಾಗೈತೆ. ನಿಜ ಹೇಳ್ಬಿಡಿ ಗೈಸ್, ಈ ಫೇಸ್ ಕಟ್ ಚೆನ್ನಾಗೈತಾ, ಈ ಫೇಸ್ ಕಟ್ ಚೆನ್ನಾಗೈತಾ? ಆ ಫೇಸ್ ಕಟ್ ಇಲ್ಲನೆ ಈ ಫೇಸ್ ಕಟ್ ಬಂದಿದೆ. ಕೇಳ್ತಿದ್ದೆ
ಗೈಸ್ ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಬರೋರು ತುಂಬಾ ಜನ ಅಂಡ್ ದೇವ್ರನ್ನ ಕರ್ಕೊಂಡು ಹೋಗ್ತಿರೋದು ತುಂಬಾ ಜನ ಕರ್ಕೊಂಡು ಹೋಗ್ತವ್ರೆ. ಸೊ ಸಿಕ್ಕಾಬಟ್ಟೆ ಟ್ರಾಫಿಕ್ ಅನ್ಕೊಳ್ಳಿ ಇವತ್ತು. ಗಾಯ್ಸ್ ನೋಡಿ ಗಾಯ್ಸ್ ತುಂಬಾ ಕಷ್ಟ ಬರ್ತಾ ಇದ್ದೀನಿ ದೇವಸ್ಥಾನದಲ್ಲಿ. ಏನ್ ಒಳ್ಳೆ ಗಂಡ ಸಿಕ್ಕಿ. ಗಾಯ್ಸ್ ಇವ್ರಿಗೆ ಡಿಮ್ಯಾಂಡ್ ಏನಂದ್ರೆ 6 ಅಡಿ ಗಂಡ ಬೇಕಂತೆ, ಒಳ್ಳೆ ಹುಡುಗ ಆಗಿರ್ಬೇಕಂತೆ, ಚೆನ್ನಾಗಿ ನೋಡ್ಕೊಬೇಕಂತೆ, ಕಾಸಿದ್ರು ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊಬೇಕು. ನೋಡಿ ಗಾಯ್ಸ್ ಇವ್ಳ ಕೂದ್ಲು ಹಿಂಗೈತೆ ನೋಡಿ. ಓಕೆ ಓಕೆ. ನಮ್ ತಾತ ಇಲ್ಲಿ ಹಿಂಗೆ ಮೊಸರನ್ನ ಕಲಿಸ್ತಿದ್ದಾರೆ. ಕೆಲಸ ಮಾಡೋಳು ಎತ್ಕೊಂಡು ಅದೇ ಮೊಸರನ್ನ ಪ್ರಸಾದ ಅಂತಾರೆ. ಅದೇ ಮೊಸರನ್ನ ಪ್ರಸಾದ. ಹೊಡಿ ಅವ್ರನ್ನ ಜಾಸ್ತಿ ಆಟ. ಮಗಳು ಇಂಗ್ಲಿಷ್ ಮೇಡಮ್ ನಂಬರ್ ಕೊಡ್ಸಲ್ಲ ಪ್ರಿನ್ಸಿಪಲ್ಗೆ. ನೀನ್ ಕೊಡ್ಸಿಲ್ಲ ಅಂದ್ರೆ ಏನಲ್ಲ ನಾವಿಲ್ವಾ ಇಲ್ಲಿ. ಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ. ನೋಡಿ ಹುಡುಗಿ ಪಕ್ಕದಲ್ಲಿ ನಿಂತ್ಕೊಂಡವನೆ ಬರ್ತಾನೀಗ. ಅವನೇನಾದ್ರೂ ಮಾಡಿ ನಿಮ್ಗೇನೆ ಯಾವ ಹುಡುಗಿ ಪಕ್ಕ ನಿಂತ್ಕೊಳ್ಳಿ. ನಿಮ್ಗೇನು ದೇವಸ್ಥಾನದಲ್ಲೂ ನೆಮ್ಮದಿಯಾಗಿರಕ್ ಬಿಡಲ್ವಾ ನೀನು? ನಾನು ದೇವ್ರನ್ನ ನೋಡ್ತಿದ್ದೆ, ಅದು ಅಣ್ಣಮ್ಮನ್ ನೋಡ್ತಿದ್ದೆ. ನೀವ್ ನೋಡಿದ್ರೆ ಏನೇನೋ ಅನ್ಕೊಂತ ಇದ್ದೀರಾ. ಇಲ್ಲಿ ನನ್ನ ತಮ್ಮ ಹಾಯ್ ಮಾಡೋ. ತಗೊಂಡ್ ಫೋನ್ ತಂದಿಲ್ವಾ ನಾನು? ನನ್ನ ಕೈಲಿ ಆಯ್ತಾ ಇಲ್ಲ. ಇವತ್ತಿನ ಕ್ಯಾಮ್ರಾ ಮ್ಯಾನ್ ಗೈಸ್ ಇವರಿಬ್ರು ಫುಲ್ ಕುಚಿಕು ದೋಸ್ತ್ಗಳು. ಅದಿರ್ಲಿ, ನೀನೇನಂತ ಸೇವ್ ಮಾಡ್ಕೊಂಡಿದ್ಯಾ ಅವ್ರ ನಂಬರ್ನ? ಕುಚಿಕು ಅಂತ ನನ್ನ ಫೋನ್ ಡಾರ್ಲಿಂಗ್ ಅಂತ ಸೇವ್ ಮಾಡ್ಕೊಂಡವ್ರೆ ಗೊತ್ತಾ? ಸೇರ್ಕೊಂಡು ಮಾಡಿದ್ದೀನಿ. ಏನು ಇವಾಗ ಎಲ್ಲ ಏನು ಎಲ್ಲ ಕರೆಕ್ಟ್ ಆಗಿದ್ಯಾ? ಹೆಂಗ್ ಕಾಣಿಸ್ತಿದೀವಿ? ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ನಡಿ ನಡಿ. ಆದ್ರೂ ನಂಗೆ ನೀವಿಬ್ರು ಕಂಡ್ರೆ ಏನೋ ಡೌಟ್ ಗೈಸ್. ಅನ್ಕೊಂಡ್ಲಿ ಬಿಡಮ್ಮ. ಅನ್ಕೊಂಡವ್ರೆ ಅನ್ಕೊಂಡವ್ರ. ಇದು ಕಳಶ, ಇದು ಗಂಗೆ ರೆಡಿ ಆಗಿದೆ ಗೈಸ್. ಮನೆ ಹಿರಿಯ ಸದಸ್ಯರು ಎಲ್ಲರೂ ರೆಡಿ ಮಾಡವ್ರೆ. ಇವಾಗ ಇದನ್ನ ಹೊರಬೇಕು. ತಾಯಿ ಆಚೆ ಬರಬೇಕು ಅಂದ್ರೆ ಕಳಶ ಇಂಪಾರ್ಟೆಂಟ್. ಆ ಕಳಶ ಹೊರ್ತಿರೋದು ಯಾರು ಗೊತ್ತಾ? ದೇವಣ್ಣನ ಒಳ್ಳೆ ಲೇಡಿ. ಐ ಆಮ್ ಸೋ ವೆರಿ ಹ್ಯಾಪಿ. ಮೇಡಮ್ ನಮ್ಮ ಅಕ್ಕ ತಲೆಯಲ್ಲಿ ಹೂವು ಇಲ್ಲ ಅಂದ್ಬಿಟ್ಟು ಹೇರ್ ಸ್ಟೈಲ್ ಮಾಡವ್ರೆ. ಸದ್ಯ ಸೂಪರ್ ಆಗಿದ್ಯಾ ಸಂಧ್ಯಾ? ಸೂಪರ್. ಹಂಗೆ ನಡೀರಿ. ನನ್ನ ತಲೆ ಬಗ್ಗೆ ಇವ್ರೇ ನಮ್ ದೊಡ್ಡಮ್ಮ ಗೈಸ್. ಅವ್ರು ನಮ್ಮಮ್ಮ, ಇವ್ರು ನಮ್ ದೊಡ್ಡಮ್ಮ. ಇಬ್ರು ಒಂದೇ ತರ ಇದ್ದಾರೆ. ದೇವಸ್ಥಾನಕ್ಕೆ ಏನಕ್ಕೋ ಕರ್ಕೊಂಡ್ ಬಂದಿರೋದೇಮಂತ ನೀನು? ಸಂಧ್ಯಾ ಶಶಿಗೆ ಯಾರಪ್ಪ ಇಷ್ಟ ಆಗಿರೋದು? ಅವರು ಇವತ್ತು ಮಾಡ್ಬಿಡು, ಹೋಗೋ ಪ್ರಪೋಸ್ ಮಾಡ್ಬಿಡು. ಚಪ್ಪಲಿ ಹಾಕಿರಲ್ಲ ದೇವಸ್ಥಾನದಲ್ಲಿ ಒಳ್ಳೆ ಚಾನ್ಸ್. ನೋಡಿ ಹುಡುಗರು ದೇವಸ್ಥಾನಕ್ಕೆ ದೇವ್ರ ನೋಡಕ್ ಬರೋ ಅಂದ್ರೆ ಎಲ್ಲೋ ಯಾರು ಗೈಸ್ ಏನ್ ಹಚ್ಕೊಂತವನೆ ಗೈಸ್. ದೇವಸ್ಥಾನಕ್ಕೆ ಬಂದು ಮೊದಲನೇ ಸೆಕೆಂಡ್ ಪಿ ಯು ಓದು ಅವನು ಹೋಗಿ ಕೊಟ್ಟೆ ಬಿಡ್ತಿದ್ದಾನೆ. ನಾನು ಮರ್ಯಾದೆಗೆ ಹೇಳ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಅಕ್ಕ ನಾನು. ಇಷ್ಟು ಬೇಗ ನಿನ್ ಜೀವನ ಹಾಳಾಗಿ ಬಿಡಲ್ಲ ನಾನು. ಯಾಕೆ ಅವ್ನಿಗೆ 50 ಸೆಕೆಂಡ್ ಹಿಡಿರೋ ಮರ್ಯಾದೆ ದೇವರು ಹುಡುಗಿ ಅವ್ರ ಅಮ್ಮ ಅಲ್ಲೇ ಇದ್ದಾರೆ. ಯಾಕೆ ಸೂರ್ಯಪ್ಪ ಮಧ್ಯದಲ್ಲಿ ನನ್ನನ್ನ ಓಡಿಸ್ತಾರೆ, ಚುಕ್ಕಿ ಓಡಿಸ್ತಾರೆ. ಈ ಕಲ್ಚ ಹೊರಟಿಗೆಲ್ಲ ಪ್ರಿಪ್ರೇಷನ್ಸ್ ನಡೀತೈತೆ ಗೈಸ್. ಇವಾಗ ಎಲ್ಲರೂ ಲಾರಿನಲ್ಲಿ ಆಯಿಲ್ ಕರ್ಕೊಂಡು ಕಲ್ಚ ಎತ್ಕೊಂಡು ಹೋಗ್ತಾ ಇದೀವಿ. ಸೊ ಸಂತೆ ಮೈದಾನಕ್ಕೆ ಹೋಗ್ತಾ ಇದೀವಿ. ದೇವಿ ಶಕ್ತಿ ಜಗದಂಬ ನೋಡು ನಮ್ಮ ಕಣ್ಣುಂಬ ಜೀವದಾತೆ ನೀನಮ್ಮ.
ಅಲ್ಲಿಂದ ಎಲ್ಲ ಕರ್ಕೊಂಡ್ ಬಂದಿದ್ದಾರೆ ಕೇರ್ಫ್ರಮ್ ಹತ್ರ ಇದೀವಿ ಎಲ್ಲ ಇಳಿಸ್ತಾರೆ ಮಾರ್ಕೆಟ್ ಡ್ಯಾನ್ಸ್ ಆಡ್ಸೋದು ಅಷ್ಟೇ ಗೈಸ್. ಕವಿ ಆಂಟಿಯಲ್ಲಿ ಆರ್ತಿಯಲ್ಲಿ ನಡಿಯೇ ತೋರ್ಸೆ ನಡಿಯೇ ಇವ್ ಲವ್ಲೇ ಗೈಸ್. ಇವ್ ಲಕ್ಕಂಗೆ ಒಂಚೂರೇ ಸಪೋರ್ಟ್ ಮಾಡಲ್ಲ. ಹೋಗಿ ಇದೆಲ್ಲ ಕಲ್ಚರ್ಗಳು. ಹೌದಪ್ಪ ಇದೆಲ್ಲ ಕಲ್ಚಗಳು. ನಾನು ಅವರು ಆರ್ತಿ. ಸೈಡ್ ಇದು ನಾವು ಮಾಡಿದ ನೀವು ಮಾಡಿರೋದಾ ಇಲ್ಲ ಮಾಡ್ಸ್ಕೊಂಡ್ ಬಂದಿರ? ಅದು ನನ್ ಬೇಕು, ನಾವು ಮಾಡಿರೋದು ಅನ್ಬಾರ್ದು. ನೋಡಿ ಗೈಸ್ ತೋರಿಸ್ತಾನೆ ನೋಡಿ ಗೈಸ್. ಸಾಕು ಇದು ನಾನು ವಿಡಿಯೋದಲ್ಲಿ ನೋಡ್ತೀರಾ ಗೈಸ್ ಇವ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಗೈಸ್ ಇವ್ನ ಹೊಡಿಯೋದು ಹೆಂಗ್ ಬರ್ತಲ್ಲ ಅಂತ. ಹೋಗು ಈಗ ಉಂಟೆ ಅನ್ನೋ ಇನ್ಸಿಡೆಂಟ್ ಆಗಿದೆ ಗೈಸ್. ಏನಂದ್ರೆ ನಮ್ಮ ಹೇಮಂತ್ ಪ್ಯಾಂಟು ಅವನು ಏನೇಮಂತ ಪೋಸ್ಟ್ ಆಫೀಸ್ ಆಗಿ ಹೋಗಿತ್ತು. ನೋಡಿರಲ್ಲ ನೀವು. ನಮ್ಮ ಶಶಿ ಪ್ಯಾಂಟ್ ಅನ್ನು ದಾನ ಮಾಡಿದ್ದಾನೆ. ದಾನ ಶೂರ ಕರ್ಣ. ದಾಣ ಅಲ್ಲ ಕಿತ್ಕೊಂಡ್ ಬಂದಿರೋದು ಚಿಕ್ಕಿತ್ಕೊಂಡಿನ ಬರ್ಲಿ ಶಶಿ ಮಾತಾಡ್ಸೋಣ. ತಮ್ಮನೆ ಬ್ರದರ್ ಫ್ರಮ್ ಅನದರ್ ಮದರ್. ಬ್ರದರ್ ಫ್ರಮ್ ಅನದರ್ ಮದರ್. ಇವನಿಗೆ ಮಾತ್ರ ಡಾರ್ಲಿಂಗ್ ಫ್ರಮ್ ಅನದರ್ ಮದರ್. ಆಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅಂಡ್ ನಾವಿಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದೀವಿ. ಅಮ್ಮನ ಕೇಳಿದೆ ಹೊಟ್ಟೆ ಹಸಿತೈತೆ ಏನಾದ್ರು ಕೊಡ್ಸು ಅಂತ. ನಮ್ಮಮ್ಮ ರಾತ್ರಿ ತನಕ ಏನು ತಿನ್ನಂಗಿಲ್ಲ ಅದು. ಅದಕ್ಕೆ ರಾಜೇಶ್ ಅಣ್ಣಂಗೆ ಹೇಳಿದೆ, ರಾಜೇಶ್ ಅಣ್ಣ ಕರ್ಕೊಂಡು ನಮ್ ಡಾರ್ಲಿಂಗ್ ಕರ್ಕೊಂಬಂದೈತೆ ಗೈಸ್. ಅದಕ್ಕೆ ನಾವಿಬ್ರು ಯಾರು ಗೊತ್ತಾಗೋದು ಕದ್ದು ಮುಚ್ಚಿ ಬಂದಿದೀವಿ. ತಿಂದ್ಬಿಡೋದು ಹೋಗ್ಬಿಡೋದು. ಅನ್ನದಾತ ಅಲ್ಲ ಪಾನಿಪುರಿ ದಾತ. ತಿಂತಾವಳೆ ಗೈಸ್, ತಿಂತಾವಳೆ ಒಬ್ಳೆ ತಿಂತಾವಳೆ. ನನ್ಗೂ ಕೊಡ್ದಿದ್ದಂಗ ಸಿಕ್ಕಾಪಟ್ಟೆ ಹೊಟ್ಟೆ ಸ್ಯಾಡಿಸ್ಟ್ ಗೈಸ್ ನಮ್ಮ ಅಕ್ಕ. ನಾವೇನ್ ತಿಂದ್ವಿ? ಮೊಸರನ್ನ ತಿಂದ್ವಿ. ಕರ್ಡ್ ರೈಸ್ ತಿಂದ್ವಿ ನಾವು. ಕರ್ಡ್ ರೈಸ್ ಮೊಸರನ್ನ ತಿಂದ್ವಿ. ಪರಮಾತ್ಮ ಕೂತಾನ ಅದನ್ನ ಫುಲ್ಲು ಮೊಸರನ್ನ ಇವಾಗ ಮೊಸರನ್ನ ತಿನ್ನೋದು ಮೋಸ ಮೊಸರನ್ನ ತಿಂದ್ರೆ ಬಿಡ ಮೊಸರು ಹೇಳ್ತಾವ್ರೆ. ದೊಡಮ್ಮ ನಂಬು ದೊಡಮ್ಮ ಪಾನಿಪುರಿನ ಏನೋ ತಿಂದು ಬಂದಿರ್ತಾರೆ. ಬರೀ ಓಳು ಏನೋ ಗೈಸ್ ಜನ ನಂಬಲ್ಲ ಏನಿಲ್ಲ. ಇಲ್ಲಿಂದ ನನ್ನ ಬ್ಲಾಗು ಸದ್ಯದಾಗೋಯ್ತು ನೋಡ್ರಿ. ಕ್ರೇಜಿ. ಓ ಪವಿತ್ರ ನೋಡಿ ಗಾಯ್ಸ್ ಇವತ್ತು ಬಂದು ದೊಡ್ಡ ಕಷ್ಟ. ಓಕೆ ನೋಡಿ ಗೈಸ್ ಹೆಂಗ್ ನಿಂತವಳೆ. ಕರ್ಕಾಯ್ತು ಬಂದಿದ್ದಾನೆ. ಅಷ್ಟೊಂಟೆ ಹೊಡಿತಾರೆ. ನೀನೇನೇ ಮಾಡ್ತಿದ್ಯಾ? ಡ್ಯಾನ್ಸ್
ಒಂದು ಬೀದಿಗೆ ಆ ಹೆಣ್ಣಮ್ಮ ಅದೊಂದು ತೋಳು, ನಗರ ದೇವತೆ ಅದೊಂದು ತೋಳು. ನಮ್ಮ ಹೆಂಗೆ ಅಂತಂದ್ರೆ ತುಂಬಾ ಬಳೆಯಂತೆ, ಹಾಲು ತುಂಬಾ ಗೆಜ್ಜೆಯಂತೆ, ಮೈ ತುಂಬಾ ಸೀರೆಯಂತೆ, ನಮ್ಮ ಅಷ್ಟಾಕುಸುಮ ತಗೊಂಡು 12 ಕೋಟಿ ಜಯ ಅಂತೆ, 12 ಕೋಟಿ ಜಯ ಅಂತೆ. ನಮ್ಮ ಅಣ್ಣಮ್ಮ ಬರ್ಬೇಕಾದ್ರೆ ನಮ್ಮಂಗೆ ಏನ್ ಹೇಳ್ಬೇಕು, ನಮ್ಮಂಗೆ ಹೆಂಗೆ ಅಂತಂದ್ರೆ ಯಾರೇ ಅಂತ ಮಳೆಯಂತೆ, ತುಂಬಾ ಗೆಜ್ಜೆಯಂತೆ, ಮೈ ತುಂಬಾ ಸೀರೆಯಂತೆ, ಅಷ್ಟಾಕುಸುಮ ತಗೊಂಡು ಸ್ಥಾನದೊಳಗೆ ಆಗ ಮಕ್ಕಳಿಗೆ ಜಯ ಕೊಟ್ಟು, ಹಿಂದೆ ಮಕ್ಕಳಿಗೆ ಜಯ ಕೊಟ್ಟು ನನ್ನ ಬರ್ಬೇಕಾದ್ರೆ ನಮ್ಮ ಇನ್ನೊಂದು ಗೊತ್ತಾ, ಸಾಸಿವೆ ಕಾಳ ಮುಟ್ಟಿರ್ತಾಳಂತೆ ರೇಷ್ಮೆ ಸೀರೆನ. ಆಗ ನಮ್ಮಂಗೆ ಏನ್ ಹೇಳ್ಬೇಕು ಅಂದ್ರೆ, ಸಾಸಿವೆ ಕಾಳಗೆ ಮುಟ್ಟವಳೆ ರೇಷ್ಮೆ ಸೀರೆಯ ನರಿಗೆ, ಹಿಡಿದವಳೆ ನರಿಗೆ ನನ್ನಮ್ಮ ಅಮ್ಮಯ್ಯ ಅಮ್ಮಯ್ಯ. ಇಲ್ಲೆಲ್ಲ ಪ್ರಸಾದ ಅನಿಸ್ತಾ ಇದ್ದಾರೆ. ನಮ್ಮ ಅಕ್ಕ ಗೈಸ್ ಇವಾಗ ಎಲ್ಲ ಆಯ್ತು, ಮಹಾಮಂಗಳಾರತಿ ಎಲ್ಲ ಆಯ್ತು. ನಮ್ಮ ದೇವ್ರನ್ನ ತೋರ್ಸೋಣ. ಐ ಆಮ್ ಟು ವೆರಿ ಎಕ್ಸೈಟೆಡ್. ಅಬ್ಬಬ್ಬ ಕಾಲೆಲ್ಲ ಪುಕ್ಕ 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 ನೋವು ಗೈಸ್. ನೋಡು ನೋಡು ಕಣ್ಣಾರ ನಿಂತಿಹಳು. ಆರತಿ ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಅದು ಪವಿ ಹೊತ್ತಿದ್ದ ಆರತಿ ಫುಲ್ಲು. ಅಪ್ಪ ಸಬ್ಸ್ಕ್ರೈಬರ್ಸ್ ಬಂದಿದ್ರಪ್ಪ, ನನಗಿಂತ ಇಷ್ಟ ಅಂತ ಅಂದರು. ಏನು ಮಾಡೋಕ್ಕಾಗಲ್ಲ, ನಮ್ದು ಗಟ್ಟಿ ಮನಸ್ಸು, ಹಿಂಗೋ ತಾಳ್ಮೆಯಿಂದ ಒಪ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮೊದಲನೇ ವರ್ಷದ ಅಣ್ಣಮ್ಮ ಕೂಡಿಸಿದ್ದೀವಲ್ಲ, ಈ ವಾರ್ಷಿಕೋತ್ಸವಕ್ಕೆ ಯೋಗೇಶ್ ಅವ್ರು ಬಂದಿದ್ದಾರೆ, ಸನ್ಮಾನ ಮಾಡ್ತಿದ್ದಾರೆ ಗೈಸ್. ನೈಸ್ ನೈಸ್. ಬಾಯ್ ಬಾಯ್ ಟಾಟಾ. ಟಮಟೆ ಹೊಡಿತಾರಲ್ಲ, ದೇವ್ರು ಆವರ್ಸ್ಕೊಳ್ಳಕ್ಕೂ ಕೂಡ ಟಮಟೆ ಹೊಡಿಯೋರು ತುಂಬಾನೇ ಮುಖ್ಯ ಆಗ್ತಾರೆ. ದೇವ್ರನ್ನ ಕರೆಯೋ ಪವರ್ ಇದೆಯಲ್ಲ ಅವ್ರಿಗೆ, ಅದು ಅವಣ್ಣ ಹೊಡಿತಾರೆ. ಒಂದೊಂದು ಡೈಲಾಗ್ ಒಂದೊಂದು ಸ್ಟೆಪ್ ಕೂಲು, ಒಂದೊಂದು ಇವಾಗ 2 ಡೇಟ್ ಅಂದ್ರೆ 2 ಡೇಟು, 3 ಡೇಟ್ ಅಂದ್ರೆ 3 ಡೇಟು, ಬ್ಯಾಚ್ ಒಂದೊಂದು ಮಾತು ಕೇಳುತ್ತೆ ಗೈಸ್. ಸಕ್ಕದಾಗಿ ಹೊಡಿತಾರೆ. ಬೇಕಿದ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೀವೇನಾದ್ರು ದೇವ್ರ ಕರ್ಸೋ ಥರ ಇದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಲಿಟ್ರಲಿ ದೇವ್ರ ಕುಣಿಯುತ್ತೆ ಗೊತ್ತಾ. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ. ಇವತ್ತು ತಿನ್ಸ್ತದ, ನಾಳೆ ತಿನ್ಸ್ತದ ಅಂತ ಕಾಯ್ತು. ನನಗೆ ಹೆಂಗೆ ಆಗ್ಬಿಟ್ಟು ಅಲ್ತೀನಿ ಗೈಸ್. ತಿನ್ಬಿಡಂಗೆ ಮಕ್ಕಳು ಬಿಡ್ತೇನೆ ನಂಗೆ. ಗೈಸ್ ಇವ್ರು ಹಾಕೊಂಡ್ಬರ್ತಾರೆ, ನಾನು ನುಂಗು ಅಂತಾರೆ. ಹಾಕದೆ ನೀರೇ ಕೊಡಲ್ಲ, ಆಗಲ್ಲ. ತೊಂದರೆ ನಿಮ್ಮ ಅಮ್ಮನೇ ನಿಮ್ಮ ಅಮ್ಮನ ಮೇಲೆ ಆಸೆ ಇಲ್ವಾ? ಆಯ್ತು, ನಿಮ್ಮ ಅಪ್ಪನ ಒಂದ್ ನೀರು ತಗೋಬ. ಆಯ್ತು ಸಿಕ್ಕಿದ್ದು ಸರ್ವೆಂಟ್. ನಾನು ಈ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗೈಸ್. ಆದ್ರೆ ಅವ್ನ ಆನ್ಸರ್ ಕೊಟ್ಬಿಟ್ಟ ಗೈಸ್. ಇದಕ್ಕೂ ನಂಗೂ ಸಂಬಂಧ ಇಲ್ಲ ಗೈಸ್. ಯಾಕೋ ಬೇಜಾರ್ ಮಾಡ್ತೀಯ ಸಬ್ಸ್ಕ್ರೈಬರ್ಸ್ಗೆ? ಏನ್ ಮಾಡ್ದೆ ನಾನು? ಅವಳು ಹೆಂಗ ಅಂತವಳೆ ಅಂದೆ. ಆಯ್ತು, ಹೆಂಕ ಅಂತ ನೀವು ಕಮೆಂಟ್ ಮಾಡಿ ಗೈಸ್. ಚಂದ ಕಾಣ್ತವಳೆ ಗೈಸ್. ಈಗ ನಾವು ನೀರು ತರಕ್ ಹೋಗಿದ್ದಾರೆ ಆಯ್ತಾ, ನಾವು 3 ಜನರು ಹಿಂಗೆ ಕೈ ಇಟ್ಟು ಯಾರು ನೀರು ಕೊಡ್ತಲ್ಲ ಅನ್ನೋದು ಇವಾಗ ಇರೋದು. ಅಕಸ್ಮಾತ್ ಏನಾದ್ರು ಏಮಂತ ಕೊಡ್ಬೇಕು. ಬಂದಳು ಪವಿತ್ರ ಅಯ್ಯೋ ಕೊಡಬೇಡ. ನಾನಿಕ್ಕಿದ್ದು ನಿಮ್ಮ ಅಪ್ಪನಾಡೆ, ನನಗೆ ಕೊಟ್ಟಿಲ್ಲ ಅಂತ. ಯಾರಿಗಾದ್ರೂ ಒಬ್ರು ಕೊಡ್ಲೇಬೇಕು. ಇಕ್ಕೋ ಕೈಯೇ ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಅಕ್ಕ ಕೈ ತೊಳ್ದಿಲ್ಲ, ಅಣ್ಣ ಕೈ ತೊಳ್ದವನೆ, ನಾನ್ ಕೈ ತೊಳ್ದಿದ್ದೀನಿ. ಬೇಗ ಏನ್ ಇಕ್ಕಟ್ಟು ಬೇಗ. ನನ್ನ ಫೋನಲ್ಲಿ ಇದಿಲ್ಲ, ಚಾರ್ಜ್ ಇಲ್ಲ. ಕೊಡೆ ಬೇಗ ಕೊಡೆ. ಜಗತ್ತಲ್ಲಿ ಒಂದೇ ಚೀಟಿ ಇರೋದು. ಜಗತ್ತಲ್ಲಿ ಒಂದೇ ಚಿಟ್ಟೆನ ಇರೋದು. ಗೈಸ್ ಇಂತ ಜಗತ್ತಲ್ಲಿ ಒಂದೇ
ಜಗತ್ತಲ್ಲಿ ಒಂದೇ ಪರಿವಲ್ಲ ಇರೋದು ಎಷ್ಟೊಂದವೆ ನಮ್ ಕೈಯಲ್ಲಿ ಹೋಗಿಲ್ಲ ಕಣೋ. ಕಾಗೆ ಕಣೆ ನೀನು ಕಾಗೆ. ನಾನು ಒಂದು ತುತ್ತು ಮಿಗಲ್ಸಿಲ್ಲ ಅಲ್ಲಿ ತಗೊಳಮ್ಮ ತಗೋತೀನಮ್ಮ ಅಣ್ಣಮ್ಮ ಅವಳಷ್ಟು ಪ್ರೀತಿಯಿಂದ ಇವಳು ನೋಡಿ ಇವಳು ಕಂತ್ರಿ ಇವಳು ಇಲ್ಲಿ ಹಿಂಸೆ ಕೊಡ್ತಾ ಇರ್ತಾಳೆ ನಿಮ್ಗೆ ಗೊತ್ತಾಗಲ್ಲ. ನೋಡಿ ಗೈಸ್ ತಿನ್ಸು ಮಾಡಿದ್ಲು ನೋಡಿ ಗೈಸ್. ಆನೆ 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 ಒಂದಗ್ಲು ಅಣ್ಣನ ವೇಸ್ಟ್ ಮಾಡ್ತಿದ್ಯಾ ಅಂದ್ರೆ ತಿನ್ನೆ ಒಂದಾಗ್ಲೂ ಅಣ್ಣಾಗ ರೈತ ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ. ಏಯ್ ತಗೊಳ್ಳಿ ಕುದಿಕೋ ಹೋಗೆ ನೀರ್ ಕೊಡ್ಬೇಕು ಕುಡಿಯಕ್ಕೆ. ನಿನ್ನಂತ ಕೊಟ್ಟಿಲ್ಲ ಅಂದ್ರೆ ಏನೇ ಆಯ್ತಾ. ನಿನ್ಗೆ ಏನ್ ಕೊಡ್ತಾ ಇರ್ಲಿಲ್ಲ ಹೋಗಿ ಪಾಪ ಸುಸ್ತಾಗಿದ್ದೆ ಅಂತ ಕೊಟ್ಟಿದ್ದು ಅಷ್ಟೇ. ಆಯ್ತು ನಾನೇನು ಅಂದಿಲ್ವಲ್ಲ. ಸೊ ಗೈಸ್ ಮೊದಲನೇ ದಿನ ನಾವು ತಾಯಿ ಕರ್ಸಿದ್ವಲ್ಲ ಅದು ಈ ಥರ ನಡೀತು. ಸೊ 3 ದಿನನೂ ನಾನು ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ರಿಂದ ವೀಡಿಯೋಸು ಅಷ್ಟು ಮಾಡೋಕ್ಕಾಗಿಲ್ಲ ಆ್ಯಂಡ್ ಅಪ್ಲೋಡ್ ಅಂತೂ ಟೈಮೇ ಸಿಕ್ಕಿಲ್ಲ ಮಾಡೋಕ್ಕೆ, ಅದಕ್ಕೆ ಮಾಡಿಲ್ಲ. ಸೊ ಕ್ಷಮೆ ಇರಲಿ ಗೈಸ್. ಮತ್ತು ಇನ್ನೊಂದೇನು ಹೇಳ್ಬೇಕು ಅಂದ್ಕೊಂಡೆ, ನನಗೆ ಈ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಬೇರೆ ಇಟ್ಕೊಂಡಿರ್ತೀನಿ ಇಷ್ಟು ಪಾಯಿಂಟ್ಸ್ ಹೇಳಬೇಕು ಅಂತ, ಬಟ್ ನೆನಪೇ ಆಗಲ್ಲ. ಮತ್ತು ಕ್ಲಾರಿಟಿ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋ ಅದೇ ಇರುತ್ತೆ ಅಂತ ಹೇಳಿದ್ದೆ. ಬಟ್ ಈ ಕೆಲ್ಸಗಳೆಲ್ಲ ಬಂದಿದ್ದರಿಂದ ಅದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ. ಬಟ್ ಮಾಡೇ ಮಾಡ್ತೀನಿ, ಕ್ಲಾರಿಟಿ ವಿಡಿಯೋ ಬಿಟ್ಟೇ ಬಿಡ್ತೀನಿ. ಅವ್ರವ್ರ ನಂಬಿಕೆನ ಅವ್ರವ್ರಿಗೆ ಬಿಟ್ಬಿಡ್ಬೇಕು. ನಾವು ಯಾವತ್ತೂ ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ದೇವ್ರ ವಿಷಯದಲ್ಲೇ ಆಗಿರಲಿ ಅಥವಾ ಪರ್ಸ್ನಲಿ ಒಬ್ಬ ಮನುಷ್ಯನ ನಂಬಿಕೆಗೆ ಆಗಿರಲಿ. ಸೊ ನಾವು ಯಾವತ್ತೂ ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಅಂತ ಬಿಟ್ಬಿಡ್ಬೇಕು. ನಾನು ಏನಾಗಿದೆಯೋ ಅದೇ ತೋರಿಸಿದ್ದೀನಿ. ಸೊ ನಿಮ್ಗೆ ಇದನ್ನು ನಂಬಬೇಕು ಅನ್ಸಿದ್ರೆ ನಂಬಿ, ಬೇಡ ಅನ್ಸಿದ್ರೆ ಬೇಡ. ಬಟ್ ಕೆಟ್ಟದಾಗಂತೂ ನೆಗೆಟಿವ್ ಆಗಂತೂ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಯೋಚನೆ ಮಾಡ್ತಿದ್ದೆ ಜನ ಇದನ್ನ ಹೆಂಗೆ ತಗೊತಾರೋ ಏನು ಅನ್ಕೊತಾರೋ. ಬಟ್ ನಾನು ಏನಿದೆಯೋ ಅದನ್ನೇ ತೋರಿಸಿದಾಗ ಹೆಂಗಿದೆಯೋ ಹಾಗೆ ಟ್ರಾನ್ಸ್ಪರೆಂಟ್ ಆಗಿದ್ದಾಗ ನೀವೇನು ಅನ್ಕೊಡಲ್ಲ ಅಂತ ಅಂದ್ಕೊಂಡು ಹಾಕಿದ್ದೀನಿ. ಸೊ ಪ್ಲೀಸ್ ಪದೇ ಪದೇ ಹೇಳ್ತಾ ಇದ್ದೀನಿ, ನಾನೇನಿದೆಯೋ ಅದನ್ನೇ ಹಾಕಿದ್ದೀನಿ. ನೀವು ನಂಬೋ ಹಾಗಿದ್ರೆ ನಂಬಿ, ಬಟ್ ತಪ್ಪಾಗಿ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಬೇಗ 200ಗೆ ಮಾಡಿ ಗೈಸ್. ಇದನ್ನ ಇವಾಗ ಯಾಕೆ ಮಾಡಲ್ಲ ಅಂತ ಎಲ್ಲ ಕೇಳಲ್ಲ, ಬಿಕಾಸ್ ಸ್ವಲ್ಪ ನನ್ನ ಕನ್ಸಿಸ್ಟೆನ್ಸಿ ಇಲ್ದಿರೋದ್ರಿಂದ ಮೇ ಬಿ ನನಗೆ ಇದನ್ನು ಕೇಳೋ ಅರ್ಹತೆ ಇಲ್ಲ ಅನಿಸ್ತಾ ನನಗೆ ಅನಿಸ್ತಿದೆ. ಬಿಕಾಸ್ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನನ್ಗೆ ರೈಟ್ಸ್ ಇದೆ ನಿಮ್ಮ ಹತ್ರ ಕೇಳೋಕ್ಕೆ. ಯಾಕೆ ಗೈಸ್ ಮಾಡಲ್ಲ ನೀವು, ನಾನು ಕಷ್ಟಪಡ್ತಾ ಇದ್ದೀನಿ ಅಂತ. ಬಟ್ ಮುಂದಿನ ದಿನಗಳಲ್ಲಿ ಆ ಕಷ್ಟ ನಾನು ಪಡ್ತೀನಿ, ನೀವು ಪ್ರತಿಫಲ ಕೊಡ್ತೀರಾ ಅಂತ ನಂಬಿ ಮಾಡ್ತೀನಿ. ಸೊ ಅಷ್ಟೇ, ಇವತ್ತಿಗಿಷ್ಟೇ. ನಾಳೆ ಸಿಗುವ, ಮತ್ತೆ ಸಿಗುವ. ಬಾಯ್, ಟಡಾ.